ಪರಮೇಶ್ವರ್ ಅವರೇ, ನೀವು ಗೃಹ ಸಚಿವಾಲಯದ ಚುಕ್ಕಾಣಿಯನ್ನು ಹಿಡ್ಕೊಂಡು ಆ ದಾಳಿ ಮಾಡಿದವ್ರನ್ನ ಅರೆಸ್ಟ್ ಮಾಡಬೇಡಿ ಅಂತ ಹೇಳಿ ನೀವು ಸೂಚನೆಯನ್ನು ಕೊಟ್ಟು ಹೋಗ್ತೀರಿ ಅಂತಂದ್ರೆ ನೀವು ಆ ಪದವಿನಲ್ಲಿ ಮುಂದುವರಿಲಿಕ್ಕೆ ನಿಮಗೆ ಯಾವುದೇ ನೈತಿಕ ಹಕ್ಕಿಲ್ಲ. ಇಲ್ಲಿ ಮದುವೆಗೆ, ಮುಂಜಿಗೆ, ಬೀಗ್ರೂಟಕ್ಕೆ, ಬಾಡೂಟಕ್ಕೆ ಎಲ್ಲ ಬರ್ತೀರಿ ನೀವು ಯಾಕೆ ಯಾರನ್ನು ಅರೆಸ್ಟ್ ಮಾಡಿಸ್ತಿಲ್ಲ? ಯಾಕೆ ಅರೆಸ್ಟ್ ಮಾಡ್ತಿಲ್ಲ ಅಂದರೆ ಮುಸಲ್ಮಾನರನ್ನು ಓಲೈಸುವಂಥದ್ದು ಈ ಸರ್ಕಾರದ ಒನ್ಲೈನ್ ಅಜೆಂಡಾ ಆಗಿದೆ. ಫೆಬ್ರವರಿ 10ನೇ ತಾರೀಕು ಉದಯಗಿರಿನಲ್ಲಿ 1,000ಕ್ಕಿಂತ ಹೆಚ್ಚು ಜನ ಪುಂಡ ಮುಸಲ್ಮಾನರು ಸೇರಿ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡಿ, ಪೊಲೀಸರ ಮೇಲೆ ಕಲ್ಲು ತೂರಾಟವನ್ನು ಮಾಡಿ, DCP ಕಾರ್ಗೂ ಕೂಡ ಕಲ್ಲು ಬಿಸಾಡಿ ವಿಧ್ವಂಸಕ ಕೃತ್ಯವನ್ನು ನಡೆಸಿದ್ದಾರೆ. ಇದರ ಬೆನ್ನಲ್ಲೇ ಮರುದಿನವೇ ವಿರೋಧ ಪಕ್ಷದ ನಾಯಕರಾಗಿರುವಂಥ ಆರ್ ಅಶೋಕ್ ಅವರು ಸ್ಟೇಷನ್ನಿಗೆ ಭೇಟಿಯನ್ನು ಕೊಟ್ಟು ನಾವೆಲ್ಲ ಸ್ಥಳಕ್ಕೆ ಹೋಗಿದ್ದೀವಿ. ಪೊಲೀಸ್ ಇಲಾಖೆಗೆ ಇವತ್ತು ಆತ್ಮಸ್ಥೈರ್ಯವನ್ನು ತುಂಬುವಂಥ ಕೆಲಸವನ್ನು ಮಾಡಬೇಕಾಗಿ ಬಂದಿದೆ. ಆ ಕೆಲಸವನ್ನು ಪ್ರತಿಪಕ್ಷವಾಗಿ ಭಾರತೀಯ ಜನತಾ ಪಕ್ಷ, ವಿಶೇಷವಾಗಿ ಆರ್ ಅಶೋಕ್ ಅವರು ನಾವೆಲ್ಲ ಮಾಡಿದ್ದು. ಈ ಘಟನೆ ನಡೆದು 2-3 ದಿನ ಆದ ನಂತರ ಸ್ಥಳಕ್ಕೆ ಭೇಟಿ ಕೊಟ್ಟಂಥ ಜಿ ಪರಮೇಶ್ವರ್ ಅವರು ಪೊಲೀಸ್ ಇಲಾಖೆಯನ್ನೇ ದಾಳಿಯ ಕೇಂದ್ರವನ್ನಾಗಿ ಮಾಡಿಕೊಂಡಂತಹ ಪುಂಡ್ರ ವಿರುದ್ಧ ಕಠಿಣವಾದಂಥ ಕ್ರಮವನ್ನು ಕೈಗೊಳ್ಳಿ ಎಲ್ಲರನ್ನ ಹೆಕ್ಕಿ ತೆಗೆದು ಅವ್ರನ್ನ ಅರೆಸ್ಟ್ ಮಾಡಿ ಅಂತೇಳಿ ನಿರ್ದೇಶನ ಕೊಡಲಿಕ್ಕೆ ಬಂದಿದ್ದಾರೆ ಅಂತ ನಾವು ಭಾವಿಸಿದರೆ, ಆದರೆ ಪರಮೇಶ್ವರ್ ಅವರು ಪೊಲೀಸರು ಇನಿಷಿಯಲ್ ಆಗಿ 16 ಜನ ಬಂಧಿಸಿದ್ರೆ ಅದ ನಂತರ ಯಾರನ್ನ ಬಂಧಿಸಬೇಡಿ ಅಂತ ಹೇಳಿ ನಿರ್ದೇಶನ ಕೊಡಲಿಕ್ಕೆ ಬಂದಿದ್ದಾರೆ ಅನ್ನೋದು ನಮಗಿವತ್ತು 10 ದಿನಗಳ ಆದ ನಂತರ ನಮಗೆ ಸ್ಪಷ್ಟವಾಗ್ತಾ ಇದೆ. ಪರಮೇಶ್ವರ್ ಅವರೇ, ನೀವು ಗೃಹ ಸಚಿವಾಲಯದ ಚುಕ್ಕಾಣಿಯನ್ನು ಹಿಡ್ಕೊಂಡು ಈ ರಾಜ್ಯದ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂಥ ಪೊಲೀಸರ ಮತ್ತು ಪೊಲೀಸ್ ಠಾಣೆ ಮೇಲೆ ದಾಳಿ ಆದರೆ ಆ ದಾಳಿ ಮಾಡಿದವ್ರನ್ನ ಅರೆಸ್ಟ್ ಮಾಡಬೇಡಿ ಅಂತೇಳಿ ನೀವು ಸೂಚನೆಯನ್ನು ಕೊಟ್ಟು ಹೋಗ್ತೀರಿ ಅಂತಂದರೆ ನೀವು ಆ ಪದವಿನಲ್ಲಿ ಮುಂದುವರಿಲಿಕ್ಕೆ ನಿಮಗೆ ಯಾವುದೇ ನೈತಿಕ ಹಕ್ಕಿಲ್ಲ. ಹಾಗೆ ಸಿದ್ದರಾಮಯ್ಯ ಸಾಹೇಬರಿಗೆ ಹೇಳಲಿಕ್ಕೆ ಬಯಸ್ತೀನಿ, ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದೀರಿ. ನೀವು ಹಿಂದೆ ಮುಖ್ಯಮಂತ್ರಿ ಆದಾಗಲೂ ಕೂಡ ಮಲ್ಲಿಕಾರ್ಜುನ ಬಂಡೆ ಇರ್ಬೋದು, PSI ಜಗದೀಶ್ ಇರ್ಬೋದು, ಅಥವಾ MK ಗಣಪತಿ ಇರ್ಬೋದು, ಈ ರೀತಿ ಪೊಲೀಸ್ ಅಧಿಕಾರಿಗಳೇ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದು, ಕೊಲೆ ಆಗಿದ್ದನ್ನು ನಾವು ನೋಡಿದ್ದೀವಿ. ನಿಮ್ಮ ಮೂಗಿನ ಕೆಳಗಡೆ ಮೈಸೂರಿದೆ. ಇಲ್ಲಿ ಮದುವೆಗೆ, ಮುಂಜಿಗೆ, ಬೀಗ್ರೂಟಕ್ಕೆ, ಬಾಡೂಟಕ್ಕೆ ಎಲ್ಲ ಬರ್ತೀರಿ ನೀವು. ಮೈಸೂರಿನಲ್ಲಿ ಇಂತಹ ಒಂದು ಪೊಲೀಸ್ ಇಲಾಖೆ ಮೇಲೆ ದಾಳಿ ಮಾಡುವಂಥ ಕೆಲಸ, ಒಂದು ಕೃತ್ಯ ನಡೆದ್ರೂ ಕೂಡ ನೀವು ಯಾಕೆ ಯಾರನ್ನೂ ಅರೆಸ್ಟ್ ಮಾಡಿಸ್ತಿಲ್ಲ? 1,000ಕ್ಕಿಂತ ಹೆಚ್ಚು ಜನ ಅವತ್ತು ಅಲ್ಲಿ ಸೇರಿದ್ದಾರೆ ಅನ್ನೋದನ್ನು CCTV ಫುಟೇಜಲ್ಲಿ ಸಿಕ್ಕಿದೆ. ಅದು ವಿಡಿಯೋಸ್ಗಳಿದೆ, ಮಾಧ್ಯಮದವರು ಮಾಡಿರೋಂಥ ವಿಡಿಯೋಸ್ ಇದೆ. ಪೊಲೀಸ್ ಇಲಾಖೆಯವರು ಸ್ಪಷ್ಟವಾಗಿ ಕಮಿಷನರ್ಗೂ ಮತ್ತು DCP ಅವರು ನಮಗೆ ಭರವಸೆಯನ್ನು ಕೊಟ್ಟಿದ್ದರು. ಆ ರಸ್ತೆಯಲ್ಲಿ ಆ ಸುತ್ತಮುತ್ತ ಬರುವಂಥ ಯಾವುದೇ CCTV ಕ್ಯಾಮ್ರಾಗಳದ್ದು ಅಂಗಡಿ ಮುಂಗಟ್ಟಲ್ಲಿರ್ಬೋದು, ಮನೆಯಲ್ಲಿರ್ಬೋದು, ಎಲ್ಲದನ್ನು ತೆಗೆದು ನಾವು ಯಾರನ್ನು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದವ್ರನ್ನ ಪತ್ತೆ ಹಚ್ಚುತ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ರು ಆರ್ ಅಶೋಕ್ ಅವ್ರ ಮುಂದೆ. 16 ಜನ ಇನಿಷಿಯಲ್ ಆಗಿ ಅರೆಸ್ಟ್ ಮಾಡಿದ ನಂತರ ಯಾಕೆ ಯಾರನ್ನ ಅರೆಸ್ಟ್ ಮಾಡ್ತಿಲ್ಲ? 1,000ಕ್ಕಿಂತ ಜಾಸ್ತಿ ಜನ ಬಂದಿದ್ದಾರಲ್ಲ, DCP ಕಾರ್ ಮೇಲೆ ಕಲ್ಲು ಹೊಡೆದಿದ್ದಾರಲ್ಲ, ಅವ್ರನ್ನ ಯಾಕೆ ಅರೆಸ್ಟ್ ಮಾಡ್ತಿಲ್ಲ? ಯಾಕೆ ಅರೆಸ್ಟ್ ಮಾಡ್ತಿಲ್ಲ ಅಂದರೆ ಮುಸಲ್ಮಾನರನ್ನು ಓಲೈಸುವಂಥದ್ದು ಈ ಸರ್ಕಾರದ ಒನ್ಲೈನ್ ಅಜೆಂಡಾ ಆಗಿದೆ. ಭಾಳ ದುರ್ದೈವದ ಸಂಗತಿ ಅಂತಂದರೆ ಗೃಹ ಸಚಿವರಾಗಿರುವಂಥ ಜಿ ಪರಮೇಶ್ವರ್ ಅವರು ಬಂದು ಅರೆಸ್ಟ್ ಮಾಡಬೇಡಿ ಅಂತೇಳಿ ನಿರ್ದೇಶನ ಕೊಟ್ಟು ಹೋಗುವಂತಹ ಸ್ಥಿತಿಗೆ ಈ ರಾಜ್ಯದ ಕಾನೂನು ಸುವ್ಯವಸ್ಥೆ ಇವತ್ತು ಹೊರಟೋಗಿದೆ.